ನಮಸ್ಕಾರ. ಇವತ್ತು ನಳಿನಿಸ್ ಕ್ವಿಝೀನ್ ಕಾರ್ಟಲ್ಲಿ ಬೆಳಗಿನ ತಿಂಡಿಗೆ ಮಾಡೋವಂಥ ಒಳ್ಳೆ ಕರಾವಳಿ ಸ್ಪೆಷಲ್ ತಿಂಡಿ ತೊಗೊಂಬಂದಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ನೋಡೋಣವಾ? ನೀರು ದೋಸೆ. ಇದಕ್ಕೆ 3 ಕಪ್ ರಾ ರೈಸ್ ನೆನೆಸ್ಕೊಂಡಿದ್ದೀನಿ, ಸೋನಾ ಮಸೂರಿನೇ. ಅದನ್ನು ತೊಳೆದು 2ರಿಂದ 3 ಗಂಟೆ ನೆನೆಸ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಬೆಳಗ್ಗೆ ಮಾಡೋದಿದ್ರೆ ರಾತ್ರಿ ನೆನೆಸ್ಕೋತಾರೆ, ಸಾಯಂಕಾಲ ಮಾಡೋದಿದ್ರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ನೆನೆಸ್ಕೋತಾರೆ. ನೀರೆಲ್ಲ ಬಸಿದು ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ತಿರುಗಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಇದು ಮೇಯ್ನ್ ಏನು ಅಂದರೆ ಚೆನ್ನಾಗಿ ನೈಸಾಗಿ ರುಬ್ಬಬೇಕು. 1 ಗಂಟೆಗೂ ನೆನೆಸಿ ಮಾಡ್ಬೋದು ಅಂತಾರೆ, ಆದರೆ ಹಿಟ್ಟು ತುಂಬ ನೈಸ್ ಆಗೋದು ಮುಖ್ಯ. ಕೈಯಲ್ಲಿ ಹಿಂಗೆ ಮುಕ್ ನೋಡಿದ್ರೆ ಗೊತ್ತಾಗುತ್ತೆ, ಒಂಚೂರು ತರಿ ಇರಬಾರ್ದು. ಆಮೇಲೆ ಅದಕ್ಕೆ ನೀರು ಅಳತೆ ಹೇಳೋದು ಕಷ್ಟ ಆಗುತ್ತೆ. ನೀವು ಎಷ್ಟು ಅಕ್ಕಿ ನೆನೆಸ್ಕೊಂಡಿರ್ತೀರ ಅದಕ್ಕೆ ತಕ್ಕ ಹಾಗೆ ನೀರು ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡು 1-2 ನಿಮಿಷ ಇಟ್ಟು ಹೆಂಚು ಕಾದ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಈ ಥರ ಮೇಲಿಂದ ಒಂಚೂರು ಹಿಂಗೆ ಹಾಕೋದು. ಈ ರಿಮ್ಮಿರೋ ತವ ಆದರೆ ನೀಟಾಗಿ ರೌಂಡಾಗಿ ಬರುತ್ತೆ. ನಾನ್ ಸ್ಟಿಕ್ ಆದರೂ ಪರವಾಗಿಲ್ಲ, ಕಬ್ಬಿಣದಾದರೂ ಪರವಾಗಿಲ್ಲ. ಆಮೇಲೆ 2 ನಿಮಿಷ ಮುಚ್ಚಿಟ್ಟಿದ್ದೀನಿ. ಅದು ಮೇಲ್ಗಡೆ ಎಲ್ಲ ಬಿಳಿಗೆ ಬರಲ್ಲ, ಚೆನ್ನಾಗಿ ಬೇಯುತ್ತೆ ಅಂತ. ಇದನ್ನು ತಿರುಗಿಸಿ ಹಾಕೋದಿಲ್ಲ. ಈಗ ಕಾಸ್ಟ್ ಐರನ್ ತವ ಮೇಲೆ ರಿಮ್ ಇರಲ್ವಲ್ಲ, ಅದ್ರ ಮೇಲೆ ಹಾಕಿದ್ರೆ ನೋಡಿ ಯಾವ್ಯಾವ ಕಡೆ ಹೆಂಗೆ ಹೋಗುತ್ತೆ. ಮೊದಲೇ ನೀರು ದೋಸೆ ಅಲ್ವಾ, ಅದನ್ನು 2 ನಿಮಿಷ ಮುಚ್ಚಿಟ್ಟು ತೆಗೆದ್ರೆ ಹೊರಗಡೆ ಗರಿಗರಿಯಾಗಿ ಒಳಗಡೆ ಮೆತ್ತಗೆ ರುಚಿಯಾಗಿರೋ ನೀರು ದೋಸೆ ರೆಡಿ. ಬರೀ ನೀರು ದೋಸೆ ಸಪ್ಪೆ, ಅದಕ್ಕೇನೂ ಇರಲ್ಲ. ಯಥ ಪ್ರಕಾರ ಅದಕ್ಕೆ ಒಂದು ಖಾರವಾಗಿರೋ ಚಟ್ನಿ, ನಾನಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ ಪ್ಲೇ ಲಿಸ್ಟ್ಗಳಲ್ಲಿ ಚಟ್ನಿ ಅಂತಲೇ ಲಿಸ್ಟೇ ಇದೆ, ಅದನ್ನು ನೋಡಿ. ಇನ್ನು ಸ್ವೀಟ್ ಇಷ್ಟಪಡೋರು ನಮ್ಮ ಮನೆಯಲ್ಲಿ ಕಾಯಿ ಬೆಲ್ಲ ಅಂತ ತಿಂತಾರಲ್ಲ ನೀರು ದೋಸೆಗೆ, ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಹಾಕ್ಕೊಂಡು ಏಲಕ್ಕಿನೂ ಹಾಕ್ಕೊಂಡು ನೀರು ದೋಸೆಗೆ ತಿಂತೀವಿ. ಚಟ್ನಿ ಕಾಯಿ ಬೆಲ್ಲ ಅದೆರಡೂ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನೀರು ದೋಸೆ ಜೊತೆ ಖಾರವಾಗಿರೋ ನಾನ್ ವೆಜ್ ತಿಂತಾರೆ. ಇನ್ನು ವೆಜಿಟೇರಿಯನ್ ಆಗಿರೋದ್ರಿಂದ ಖಾರವಾಗಿ ಟೊಮೆಟೊ ತೊಕ್ಕು ಅಥವಾ ಈರುಳ್ಳಿ ತೊಕ್ಕು ಅದಕ್ಕೆ ಜೊತೆ ಸೂಪರ್ ಕಾಂಬಿನೇಷನ್ನು. ನನ್ನ ಮುಂದಿನ ವಿಡಿಯೋದಲ್ಲಿ ಈರುಳ್ಳಿ ತೊಕ್ಕು ಹೇಗೆ ಮಾಡಿದ್ದೀನಿ ಅಂತ ಹಾಕ್ತೀನಿ, ನೋಡ್ತಿರಲ್ವಾ? ಹೋಗಿ ಬರಲಾ? ನಮಸ್ಕಾರ.